ಲ್ಯಾಂಡ್ ಅಕ್ವಿಷನ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ. ಅವರು ಆ್ಯಕ್ಚುಲಿ 50% ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆದರೂ ನಾವು ಬೆಂಗಳೂರಿನ ನಾಗರಿಕ ಗೌರವಕ್ಕೋಸ್ಕರ ಬೆಂಗಳೂರು ರಾಜಧಾನಿ ಒಳ್ಳೆ ಟ್ಯಾಕ್ಸ್ ಕೊಡ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾ ಇದೆ. ಬೆಂಗಳೂರಿಗೆ ಜನ 1,00,000ಕ್ಕೂ ಹೆಚ್ಚು ಉದ್ಯೋಗಸ್ಥರು ಹೊಸದಾಗಿ ಸೇರ್ತಾ ಇರ್ತಾರೆ ಪ್ರತಿ ವರ್ಷ ಕೂಡ. 1-1.5 ಲಕ್ಷ ಜನ ಟೆಕ್ನಿಕಲ್ ಪೀಪಲ್ಲು ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಅನುಕೂಲ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಅವತ್ತೇನು ಫ್ಲೈಓವರ್ ಇತ್ತು, ಆ ಫ್ಲೈಓವರು ಕೂಡ ಆವತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಮಾಡಿದಂಥದ್ದು. ಇವತ್ತು ಕೂಡ ಇನ್ಫೋಸಿಸ್ ಇರ್ಬೋದು, ಬಯೋಕಾನ್ ಇರ್ಬೋದು, ಡೆಲ್ಟಾ ಇರ್ಬೋದು, ಕೆಲವರೆಲ್ಲ ಕೂಡ ಆ ಇದಕ್ಕೆ ಸ್ಟೇಷನ್ಗಳಿಗೆಲ್ಲ ಅವರೆಲ್ಲ ಪಾಪ ಹಣ ದುಡ್ಡು ಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದಿಸ್ತೇನೆ. ಇವತ್ತೇನು ಈ ಒಂದಿದೆ, ಕೆಲವರು BJP ಅವರು ಪಾಪ ಏನೋ ಅವ್ರದ್ದೇ ಮಾಡಿದ್ರು, ಅವ್ರು ಯಾರು ಏನು ಸಾಧ್ಯ ಇಲ್ಲ. ಯಾವ MP ಕೂಡ 10 ರೂಪಾಯಿ ದುಡ್ಡನ್ನು ಕರ್ನಾಟಕ ರಾಜ್ಯಕ್ಕೆ, ಬೆಂಗಳೂರು ನಗರಕ್ಕೆ ಹಣ ಕೊಡಿಸ್ಲಿಕ್ಕೆ ಯಾವ ಥರದ ಸಹಕಾರನೂ ಕೂಡ ಕೊಟ್ಟಿಲ್ಲ. ಇಟ್ ಈಸ್ ಅಶೇಮ್ಡ್ ಆಫ್ ಆಲ್ ದಿ MPs ಆಫ್ ಕರ್ನಾಟಕ. No one has pleaded, no one has met the minister, anyone, except in some time irrigation minister. When I met the irrigation minister, someone might have requested. No one has got 1 rupee even from the Manrega. That money also has not come. Like that, Central has fully neglected Karnataka. But to respect the Honorable Prime Minister, we requested him to inaugurate. They have not given sufficient funds to us. We have made a beautiful model of double-decker. Today I am appealing to the Prime Minister, at least 1 lakh crore, like a national capital. They have to give to us for Bangalore, because Bangalore is giving the highest tax. ಇದು DCM DK ಶಿವಕುಮಾರ್ ಅವರ ಮಾತು. ಇಲ್ಲೂ ಕೂಡ ಕ್ರೆಡಿಟ್ ಪೊಲಿಟಿಕ್ಸ್ನ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ.